ಯಾವುದೋ ಕೊರಿಯಾ ಆಯಿತು, ಇವಾಗ ಯಾವುದೋ ಪಬ್ಜಿ ಅಂತೆ, ಉತ್ತರ ಪ್ರದೇಶ ಮೀರುತ್ತಲ್ಲ ಮಗು ಪಬ್ಜಿ ಆಡ್ತಿತ್ತಂತೆ, ಅದಕ್ಕೆ ವ್ಯಸನಿ ಆಗೋಗಿದೆ. ರಾತ್ರಿ ಆಡೋದು, ಬೆಳಗ್ಗೆ ಆಡೋದು, ನಿದ್ದೆ ಇಲ್ಲ, ಅದೇನೋ ಟೆನ್ಷನ್ ಆಯ್ತಂತೆ ಮೊನ್ನೆ ಆಡ್ತಾ ಇದ್ದಾಗ. ಅದು ಕುಸ್ತು ಬಿದ್ದು ಸತ್ತೇ ಹೋಗಿದ್ದಾನೆ. ಅಲ್ಲೆಲ್ಲ ಆಸ್ಪತ್ರೆಗೆ ಕರ್ಕೊಂಡೋಗಿದ್ದಾರೆ. ಆಮೇಲೆ ರಕ್ತದೊತ್ತಡ ಸಿಕ್ಕಾಬಟ್ಟೆ ಆಗಿ ಬ್ರೈನ್ ಹೆಮರೇಜ್ ಆಗಿ ಹೋಗ್ಬಿಟ್ಟಿದ್ದಾರೆ ಪಾಪ. ಇವ್ರ ಬಗ್ಗೆ ಯಾವ ಅನುಕಂಪನೂ ಇರಬಾರ್ದಲ್ಲ ಸರ್, ಅದಕ್ಕೆ ಅಡಿಕ್ಷನ್ ಅಷ್ಟಾಗಿರ್ತಾರೆ. ಅನುಕಂಪ ಇರಬಾರ್ದು ಅಂತಲ್ಲ, ಅನುಕಂಪ ಇರ್ಬೋದು. ಯಾಕಂದರೆ ಇದರಿಂದ ಪಾರಾಗೋ ಮೆಥಡ್ಸೇ ಆ ಮಕ್ಕಳಿಗೆ ಸಿಗ್ತಾ ಇಲ್ಲ. ಓಕೆ, ಹಾಗಾಗಿ ನಮ್ಮಲ್ಲಿರೋ ವ್ಯವಸ್ಥೆಗಳು ಅಷ್ಟೇ ಚೆನ್ನಾಗಿದೆ, ಕುಟುಂಬ ವ್ಯವಸ್ಥೆನೂ ಅಷ್ಟೇ ಶಿಥಿಲವಾಗಿ ಹೋಗಿರೋ ಪರಿಣಾಮಗಳಿವೆಲ್ಲ. ಇನ್ನು ರಾಜ್ಯದಲ್ಲಿ ಸರಗಳರ ಹಾವಳಿ ಮುಂದುವರೆದಿದೆ. ನೆಲಮಂಗಲದ ಹುಸ್ಕೂರಿನಲ್ಲಿ ಬೆಳಂಬೆಳಗ್ಗೆ ಮನೆ ಮುಂದೆ ರಂಗೋಲಿ ಹಾಕ್ತಾ ಇದ್ದಂತಹ ಮಹಿಳೆಗೆ ಸ್ಪ್ರೇ ಹೊಡೆದಿದ್ದಾರೆ, ಹಲ್ಲೆ ನಡೆಸಿದ್ದಾರೆ. ಆನಂತರ 45 ವರ್ಷದ ಜ್ಯೋತಿ ಅನ್ನೋರು ಈಗ ಸಾವನ್ನಪ್ಪಿದ್ದಾರೆ. ಅದರ ಪರಿಣಾಮ 70 ಗ್ರಾಂ ಚಿನ್ನವನ್ನು ಕದ್ದು ಎಸ್ಕೇಪ್ ಆಗಿದ್ದಾರೆ. ಮೊದಲಿಗೆ ಮನೆಗೆ ಬಾಗಿಲಿಗೆ ಚಿಲ್ಕ ಹಾಕಿಕೊಂಡು ಆನಂತರ ಇದನ್ನು ಮಾಡಿದ್ದಾರೆ. ಇನ್ನು ವಿಜಯಪುರ ಜಿಲ್ಲೆಯಲ್ಲಿ 2 ಕಡೆ ಸರಗಳತನ ಆಗಿದೆ. ಒಂದೇ ಗ್ಯಾಂಗ್ನಿಂದ ಕೃತ್ಯ ಆಗಿದೆ ಅನ್ನೋ ಶಂಕೆ ಇದೆ. ಮತ್ತೊಂದು ಕಡೆ ಆನೇಕಲ್ ತಾಲೂಕಿನ ಬಿದ್ರಿಗುಪ್ಪಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಂತಹ ಮಹಿಳೆಯ 40 ಗ್ರಾಂ ಮಾಂಗಲ್ಯ ಸರವನ್ನು ಕಿತ್ಕೊಂಡು ಎಸ್ಕೇಪ್ ಆಗಿದ್ದಾರೆ. ವಿಜಯಪುರ ಜಿಲ್ಲೆಯ NDA ಆಲಮೇಲ ಬಸ್ ನಿಲ್ದಾಣದಲ್ಲಿ ಬಸ್ ಹತ್ತೋಕ್ ಹೋಗಿದ್ದಂತಹ ಮಹಿಳೆಯ ಸರವನ್ನ ಕಿತ್ಕೊಂಡು ಎಸ್ಕೇಪ್ ಆಗಿದ್ದಾರೆ. ಚಿನ್ನಕ್ಕೆ ಸಿಕ್ಕಾಪಟ್ಟೆ ಬೆಲೆ ಬಂದಿರೋ ಪರಿಣಾಮ ಬಹಳ ಜನ ಟೆಂಪ್ಟ್ ಮಾಡಿಸ್ತಿರ್ಬೋದು, ಅಥವಾ ಹುಚ್ಚು ಧೈರ್ಯವನ್ನು ತರ್ತಾ ಇರ್ಬೋದು. 1-2 ಸರಿ ಹೊಡ್ಕೊಂಡು ಹೋಗ್ಬಿಡೋಣ, ವರ್ಷಕ್ಕಾಗೋ ಶಂಬಳದ ದುಡ್ಡು ಬರುತ್ತೆ ಅಂತ ಲೆಕ್ಕಾಚಾರ ಇರ್ಬೋದು ಬೇಕಾದ್ರೆ. ಹಾಗಾಗಿ ವಿಮೆನ್ ಹ್ಯಾವ್ ಟು ಬಿಕಮ್ ಮೋರ್ ಕೇರ್ಫುಲ್ ಟೆಂಪರರಿ. ಅಟ್ಲೀಸ್ಟ್ ನೀವು ಸ್ವಲ್ಪ ಕೇರ್ಫುಲ್ ಆಗಬೇಕು. ಎಲ್ಲ ಚಿನ್ನದ ಸಳ್ಳಕ್ಕೆ ಸತ್ತನ ಒಂದಷ್ಟು ಕೇಸ್ಗಳು ಸಿಕ್ಕತ್ತೆ, ಒಂದಷ್ಟು ಕೇಸ್ಗಳು ಸಿಕ್ಲಿಕ್ಕಿಲ್ಲ. ಇದು ಹುಷಾರಾಗಿ ಇರಬೇಕು ಸ್ವಲ್ಪನಾದ್ರೂ. ನಮ್ಮ ಎಚ್ಚರಿಕೆ ನಮ್ಮದು. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ RCB ಮ್ಯಾಚ್ ನಡೆಯುತ್ತಾ ಇಲ್ವಾ ಗೊತ್ತಿಲ್ಲ. ಇದು ಆಡಿಸ್ಬೇಕು ಅನ್ನೋ ವಿಚಾರದಲ್ಲಿ KSE RCB ಜಂಟಿ ಕಸರತ್ತು ಮುಂದುವರೆದಂಗಿದೆ. ಅವರೆಲ್ಲ ಹೋಗ್ಬಿಟ್ಟು ಇವತ್ತೇನೋ ಪರಮೇಶ್ವರನ್ ಭೇಟಿ ಮಾಡಿದಾರಂತೆ. ಸರಿ, ಅದೇನೋ ನಾವೇನೇನು ಮಾಡಿದ್ದೀವಿ ಅಂತ ಸಮಿತಿ ಹೇಳಿದ್ದಕ್ಕೆ ಮಾಹಿತಿ ಕೊಟ್ಟಿದ್ದಾರಂತೆ. ನನಗಿರೋ ಮಾಹಿತಿ ಪ್ರಕಾರ ಸಮಿತಿ ಮತ್ತು ಪೊಲೀಸರು ಹೇಳಿರೋ 14-15 ಕೆಲಸದ ಪೈಕಿ 17 ಅಲ್ಲ, 1-2 ಮಾಡಿ ಕೈ ತೊಳ್ಕೊಂಡಂಗೆ ಕಾಣಿಸ್ತಿದೆ. ಈ KSCA ಎಂಬುದಿದೆಯಲ್ಲ, ಇದೊಂದು ಪ್ರತ್ಯೇಕ ದೇಶ. ಹೌದು, ಇದೊಂದು ಪ್ರತ್ಯೇಕ ದೇಶ. ಅದರಲ್ಲಿರೋ ಆಡಳಿತ ನಡೆಸೋ ಜನ ಇರ್ತಾರಲ್ಲ, ಅವರು ಕೊಬ್ಬು ಅನ್ನೋದು ಹುಟ್ಟಿದ್ದೇ ಅವರಿಂದ. ನನ್ನ ಪ್ರಕಾರದಲ್ಲಿ ಮಹಾನ್ ದಿಮಾಕಿನ ಗಿರಾಕಿಗಳವರು. ಟಿಕೆಟ್ನೆಲ್ಲ ತಮಗೆ ಬೇಕಾದವರು ಕೊಟ್ಕೊಂಡ್ಬಿಡ್ತು ಮಾರ್ಬಿಡ್ತಾರೆ. ಜನಕ್ಕೆ ಟಿಕೆಟ್ ಕೊಡಲ್ಲ, ಬಟ್ ಜನರ ಹೆಸರಿನಲ್ಲಿ ಡ್ರಾಮಾ ಆಡ್ತಾರೆ. ಒಂದಂತೂ ನಿಜ, ಮ್ಯಾಚ್ ನಡಿಬೇಕು, ಸರಿ ನಾನು ಒಪ್ಕೋತೀನಿ, ಆ ಘಟನೆಯಿಂದಾಗಿ ಮ್ಯಾಚ್ ನಿಲ್ಲಬಾರ್ದು. ಆದರೆ ಏನು ಸೆಕ್ಯೂರಿಟಿ ಮೆಷರ್ಸ್ 17 ಹೇಳಿದೆ ಅದನ್ನು ಬಾಯಿ ಮುಚ್ಕೊಂಡು ಇವ್ರುಗಳು ಮಾಡದೇ ಇದ್ರೆ ಈ ಕಚಡಗಳ ಥರ ಆಡ್ಕೊಂಡು ಇವ್ರುಗಳು ಆ ವೆಂಕಟೇಶ ಪ್ರಸಾದ್ ಎಂಬ ಅಧ್ಯಕ್ಷ ಬರ್ಕೊಡ್ಬೇಕು ತನ್ನ ಹ್ಯಾಂಡ್ ರಿಟರ್ನ್ನಲ್ಲಿ, ನಾಳೆ ನಾನು ಇದರ ಹೊಣೆಗಾರಿಕೆಯನ್ನು ತೆಗೆದುಕೊಳ್ತೀನಿ, ನಾನು ನೆಣ್ಗಂಬಕ್ಕೆ ಹೋಗ್ತಾ ತಯಾರಿ ಇದ್ದೀನಿ ಅಂತ ಬರ್ಕೊಡು ಅಂತ ಕೇಳಬೇಕು ಅವ್ರನ್ನ. ಅದನ್ನು ಮಾಡಿಸದೆ ಮಾತ್ರ ಪರ್ಮಿಷನ್ ಕೊಡಕೂಡದು. ಸರ್ಕಾರ ಒತ್ತಡಕ್ಕೆ ಬಿದ್ದು ಮ್ಯಾಚ್ ನಡೀಲಿ, ಮ್ಯಾಚ್ ನಡೀಬಾರ್ದು ಅಂತ ಯಾರೂ ಹೇಳಿಲ್ಲ. ಮಾಡೋಕ್ಕಾಗದೇ ಇರೋ ಯೋಗ್ಯತೆ ಇಲ್ದಿರೋ KSA ದುಡ್ಡು ತಿನ್ನಕ್ಕಾಗತ್ತಾ ನಿಮಗೆ ಜನರ ಹೆಸರಿನಲ್ಲಿ? ಎಸ್. ಉತ್ತರ ಪ್ರದೇಶದ ಕಾನ್ಪುರದಲ್ಲಿ ವೇಗವಾಗಿ ನುಗ್ಕೊಂಡು ಬಂದಂತಹ ಲ್ಯಾಂಬೋರ್ಗಿನಿ ಕಾರೊಂದು ಪಾರ್ಕ್ನ ಬಳಿ ನಿಂತಿದ್ದಂತಹ ಬೈಕ್ ಮತ್ತು ಆಟೋ ರಿಕ್ಷಾಗೆ ಡಿಕ್ಕಿ ಹೊಡೆದಿದೆ. ಐಷಾರಾಮಿ ಲ್ಯಾಂಬೋರ್ಗಿನಿ ಕಾರು ತಂಬಾಕು ಉದ್ಯಮಿ KK ಮಿಶ್ರಾ ಪುತ್ರ ಶಿವಮ್ ಕುಮಾರ್ ಮಿಶ್ರಾಗೆ ಸೇರಿದ್ದು ಅಂತ ಗೊತ್ತಾಗಿದೆ. ಕಾರನ್ನ ಸೀಸ್ ಮಾಡಿದ್ದಾರೆ, ಕೇಸ್ ದಾಖಲು ಮಾಡಿಕೊಂಡಿದ್ದಾರೆ. ಕಂಠಪೂರ್ತಿ ಕುಡಿದಿದೆ ಇದಕ್ಕೆ ಕಾರಣ ಅಂತ ಗೊತ್ತಾಗ್ತಿದೆ. ಪೊಲೀಸರ ನಡೆ ಬಗ್ಗೆಯೂ ಕೂಡ ಅನುಮಾನ ವ್ಯಕ್ತವಾಯಿತು. ಮೊದಲಿಗೆ FIRನಲ್ಲಿ ಅನ್ನೋನ್ ಪರ್ಸನ್ ಅಂತ ಹಾಕೊಂಡ್ರು. ಆನಂತರ ವಿವಾದ ಆಗ್ತಿದ್ದ ಹಾಗೆ ಶಿವಮ್ ಕುಮಾರ್ ಮಿಶ್ರಾ ಹೆಸರನ್ನ FIRನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಘಟನೆಯಲ್ಲಿ ವಿಶಾಲ್ ಹಾಗೂ ತೌಫಿಕ್ ಕನ್ಬಾ ಇಬ್ಬರು ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆಗೆ ಕಾರಣ ಆಗಿದ್ದ ಆಫೀಸರ್ನ ಯಾಕೆ ಡಿಸ್ಮಿಸ್ ಮಾಡಲ್ಲ? ಅದೇನು ದೊಡ್ಡ ಸೈನ್ಸ್ ಅದು? ಯಾವನ್ ಡ್ರೈವ್ ಮಾಡ್ತಿದ್ದ ಕಚಡ ಕಂತ್ರಿ ಅವನು ಒಂದೊಂದು ತೋರ್ಸಕ್ಕೆ. ರೋಡಲ್ಲಿ ಹಿಡ್ಕೊಂಡು ಹೊಡೆದು ಬಿಸಾಕ್ಬಿಡ್ಬೇಕು ಇಂಥ ಹುಡುಗರುಗಳಿಗೆ. ಅಲ್ಲೇ ಯಾಕೆ ಬಿಸಾಕ್ಬಿಟ್ಟು ಲಾರಿ ಕೆಳಗೆ ಹಾಕ್ಬಿಡ್ಬೇಕು ತೊಗೊಂಡೋಗಿ ಕಚಡಗಳನ್ನು ತೊಗೊಂಬಂದು. ದುಡ್ಡಿದೆ ಅನ್ನೋ ದಿಮಾಕಲ್ಲಿ ಮೆರೆಯತ್ವೆ, ಅದಕ್ಕೆ ತಕ್ಕಂತೆ ಎಂಜಿಲ್ ತಿನ್ನೋ ಆಫೀಸರ್ಗಳು ನಾಚಿಗೆಟ್ಟ ಲಜ್ಗೆಟ್ಟವರು. ಈ ಥರದ ಸಣ್ಣ ಆಕ್ಸಿಡೆಂಟ್ಗೆಲ್ಲ ನ್ಯಾಷನಲ್ ಮೀಡಿಯಾ ಅನ್ನೋರು ಗಂಟೆ ಕ್ಯಾಂಪೇನ್ ಮಾಡಬೇಕು ಅಂತ ಆದರೆ ಇದೇನು ದೇಶನ? ಇದು ರೌಡಿಗಳ ದೇಶ, ರಾಕ್ಷಸರ ದೇಶ. ಇದು ದೇಶನ? ಇದು ಯಾವನ್ ಕರೀತಾನೆ ಇದು ದೇಶ ಅಂತ? ಸಣ್ಣ ಆಕ್ಸಿಡೆಂಟ್ ಕೇಸಲ್ಲಿ ಆರಂಭದಲ್ಲೇ ಹಿಂಗೆ ಲೂಸ್ ಮಾಡಿಬಿಟ್ಟು ನ್ಯಾಷನಲ್ ಮೀಡಿಯಾಗಳಲ್ಲಿ ಗಂಟೆ ಕ್ಯಾಂಪೇನ್ ಆಗಬೇಕು. ಏನು ಅಂತ ಆಗ ಅವನ ಹೆಸರು ಸೇರಿಸಿ ಏನೋ ಧರ್ಮಕ್ಕೆ ಮಾಡಿದವ್ರ ಥರ. ಅದು ರೆಸ್ಪಾನ್ಸಿಬಲ್, ಅದೊಂದು ಕೆಲಸ. ಆಮೇಲೆ ಏನು ಇತಿಮಿತಿ ಇಲ್ಲ.
ಸಿರಿವಂತಿಕೆ ಇದೆ ಅಂತ ಈ ಪ್ರದರ್ಶನ ಮಾಡಬಾರ್ದು. ಅಲ್ಲೇ ಹೊಡೆದ್ಬಿಡ್ಬೇಕು ಅನ್ಸತ್ತೆ ನನಗೆ. ಅದನ್ನೇ ಹೇಳ್ತಿರೋದು. ಅರ್ಬನ್ ಇರಿಟೇಷನ್, ಬದುಕಿನ ಬಗ್ಗೆ ಬರ್ತಾ ಇರೋ ಆಕ್ರೋಶ ಯಾವತ್ತು ಕಟ್ಟೆ ಹೊಡೆಯುತ್ತೋ, ಯಾರ್ಯಾರು ಬುರುಡೆ ಬಿಚ್ತಾರೋ ಜನ ನನಗೆ ಗೊತ್ತಿಲ್ಲ. ಬಿಚ್ಚಬೇಕು ಒಟ್ಟಲ್ಲಿ ಬುರುಡೆನ. ಕೆಲವ್ರಿಗೆ ರಾಯ್ ಕೊಲೆ ಕೇಸಲ್ಲಿ IT ಅಧಿಕಾರಿಗಳನ್ನು ಮತ್ತೆ ಕರೆದಿದ್ದಾರಂತೆ ಮಾಹಿತಿಗೇನೋ ಪರಿಶೀಲನೆ ಮಾಡಿದ್ರಿ. ಒಂದ್ಸರಿ ದಾಳಿಯಾಗಿ 3 ತಿಂಗಳಾದಮೇಲೆ ಮತ್ತೆ ಯಾಕೆ ದಾಳಿಗೆ ಬಂದಿದ್ರಿ, ಏನಂತದಿತ್ತು ಅಂತೆಲ್ಲ ಪ್ರಶ್ನೆಗಳನ್ನ ಕೆಲವು ಕೇಳಿದ್ದಾರೆ. ನನ್ನ ಪ್ರಕಾರ ಹೀಗೆ ಅವ್ರು ಇವ್ರನ್ನ ಕರೆಸು, ಇವ್ರು ಅವ್ರನ್ನ ಕರೆಸು, ಪ್ರಶ್ನೆ ಕೇಳು, ಆಮೇಲೆ ಯಾವ ಒಳ್ಳೆ ರೀಸನ್ ಕೊಟ್ಟು ಡಮಾರ್ ಅನ್ನಿಸ್ಬೋದು. ಆಫೀಸರ್ ಪಾಡ್ಗೆ ಆಫೀಸರ್ ಹೋಯ್ತಾನೆ, ಸತ್ತ, ಬಿದ್ದ, ತಿಂದ, ಮನೆಗೆ ಹೋದ, ಇಷ್ಟಾಗಿ ನಿಲ್ಲತ್ತೆ. ಮುಂದೆ ಇನ್ನೊಂದು ಘಟನೆ ನಡೆಯುವವರೆಗೆ ಅಷ್ಟು, ಇನ್ನೇನೂ ಆಗಲ್ಲ ಇದರಲ್ಲಿ. ಎಸ್, ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನು ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಬುರುಡೆ ಮತ್ತು ಬ್ಲ್ಯಾಕ್ ಮೇಲರ್ ಮತ್ತು ಭಿಕ್ಷುಕ ಪಾಕಿಸ್ತಾನ ಈಗ ಅಧಿಕೃತವಾಗಿ ಏನೋ ಆ ಘೋಷಣೆ ಒಂದು ಆಗಿಲ್ವಂತೆ. ಬಟ್ ಆಡೋಣ ಭಾರತದ ಜೊತೆ, ಭಾಳ ಸರಳ. ICC ಹೇಳಿದೆ ಅದರಿಂದ ಆಗತ್ತೆ ಅಂತ. ನನ್ನ ಪ್ರಕಾರ ಭಾರತಕ್ಕೆ ಇದು ಸರಿಯಾದ ಸಮಯ. ಪಾಕಿಸ್ತಾನನ ಹೊರಕ್ಕಿಟ್ಟು ಇನ್ನೊಂದು ಅಂತಾರಾಷ್ಟ್ರೀಯ ಕ್ರಿಕೆಟ್ ಸಂಸ್ಥೆಯನ್ನು ಕಟ್ಟಬೇಕು, ಅಥವಾ ಇರೋ ಸಂಸ್ಥೆಯಿಂದ ಪಾಕಿಸ್ತಾನನ ಹೊರಗೆ ಹಾಕಿಸ್ಬಿಡ್ಬೇಕು. ನಮಗಿರೋ ಹಣಕಾಸಿನ ಪವರ್ನಲ್ಲಿ ಅದನ್ನು ಮಾಡಬೇಕು ನಾವು. ಸುಮ್ಮನೆ ಈ ಭಿಕ್ಷುಕರ ಜೊತೆ ಡೀಲ್ ಮಾಡಬಾರ್ದು ನಾವು. ಅವರು ಕೊಲಂಬೋದಲ್ಲಿ ಅದಕ್ಕೆ ಬಾಂಗ್ಲಾದ ಜೊತೆ ನೀವು ಆಡಬೇಕು. ಇವನು ಯಾವನೋ ಭಿಕ್ಷುಕ ಬಂದು ನಮ್ಗೆ ಹೇಳೋಕ್ಕೆ. ಆ ಜೋಕರ್ಗೆ ಒಂದು ಕಪಾಳ ಕೊಡಿಯೋರು ಯಾರೂ ಇಲ್ವಲ್ಲಪ್ಪ. ಜೋಕರ್ ಬಂದಲ್ಲ ಸ್ಕ್ರೀನಲ್ಲಿ. ಇನ್ನು ಕ್ರೀಡಾ ಕ್ಷೇತ್ರದಲ್ಲಿ ಮಾಡಬಾರ್ದು, ಪ್ರೋಟೋಕಾಲ್ ಜಾರಿಯಾಗಬೇಕು, ಡ್ಯಾಶ್ ಬಿಡ್ತಾರೆ. ಅವೆಲ್ಲ ಕೇಳಕ್ಕಲ್ಲ, ಇಲ್ಲಿ ಕೂತಿರೋದು ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಯ್ಯ ಅನ್ಬೇಕು. ಬೇಕಾದ್ರೆ ಆಡೋ ಸಾಕಾರ ಹೋಗು ಖಾಲಿ ಮಾಡ್ಕೊಂಡು ಅನ್ಬೇಕು. ಈಗ ಅದೇನು ಮಾಡ್ತಾರೆ ನೋಡೋಣ. ಬೇಕಾದ್ರೆ ಆಡಲಿ, ಸಾಕಾರ ಬಿಡಲಿ. ಏನು ಅವನನ್ನೇನು ಬೇಡ್ಕೊಂಡು ಆಡೋವಂಥ ಪರಿಸ್ಥಿತಿ ನಮಗೆ. ನಮ್ಮ ದುಡ್ಡಲ್ಲಿ ಬದುಕ್ತಿರೋ ಭಿಕ್ಷುಕ ಕ್ರಿಕೆಟ್ ಮಂಡಳಿ ಅದು. ಇನ್ನೇನು ಮತ್ತೆ ಎಲ್ಲಿಂದ ಬರುತ್ತಂತೆ ಕ್ರಿಕೆಟ್ಗೆ ದುಡ್ಡು ಇಲ್ಲದೆ ಹೋದರೆ? ಯಾವ ದೇಶದಿಂದ ಬಂದ್ಬಿಡತ್ತಂತೆ ದುಡ್ಡು? ಇಂಡಿಯಾ ಇಲ್ಲದೆ ಇದ್ರೆ ದುಡ್ಡೇ ಇಲ್ಲ ಕ್ರಿಕೆಟಲ್ಲಿ. ನನ್ನ ಪ್ರಕಾರ ಕಾಸೇ ಇಲ್ಲ ಕ್ರಿಕೆಟಲ್ಲಿ ಇಂಡಿಯಾ ಇಲ್ಲದೆ ಇದ್ರೆ. ಇನ್ನು ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆ ಅಡಿ ಸರ್ಕಾರವು ಖಾಸಗಿ ಆಸ್ಪತ್ರೆಗಳ ICU ಚಿಕಿತ್ಸೆಗೆ ದರವನ್ನು ನಿಗದಿಪಡಿಸಿದೆ. ಪ್ರತಿದಿನದ ICU ವಿತ್ ವೆಂಟಿಲೇಟರ್ 5250, ವಿತೌಟ್ ವೆಂಟಿಲೇಟರ್ 4275 ರೂಪಾಯಿಯನ್ನು ನಿಗದಿಪಡಿಸಿದೆ. ಕೋಡ್ ಆಧಾರದಲ್ಲಿ ICU ಚಿಕಿತ್ಸೆಗೆ ಆದೇಶವನ್ನು ಮಾಡಿದೆ. ಆಯ್ತು, ಅವ್ರೇನೋ ಮಾಡಿದ್ದೀರಿ, ಬಟ್ ಇದು ಜಾರಿಗೆ ಬರುತ್ತಾ? ಬರಬೇಕಲ್ಲ ಸರ್, ಗೊತ್ತಿಲ್ಲ. ಒಂದು ರಿಯಾಲಿಟಿ ಚೆಕ್ ಮಾಡೋಣ, ಒಂದು 2 ತಿಂಗಳು ಕಳೆದ ಮೇಲೆ ಬೇಕಾರೆ ಎಷ್ಟು ಸಹಕಾರ ನೋಡೋಣ. ಇದು ಸರ್ಕಾರದ ಈ ಘನತೆವೆತ್ತ ಸರ್ಕಾರದ ಬೃಹಸ್ಪತಿಗಳದ್ದು ಜಾರಿಗೆ ಬರುತ್ತಾ? ಖಾಸಗಿಯವ್ರು ಬಿಡಿ, ಅವ್ರು ಡಿಸೈಡ್ ಮಾಡಿಬಿಡ್ತಾರೆ. ಹಾಕಿರೋ ಕಾಸು ಹೆಂಗೆ ಹೇಳೋದು, ತೆಗಿಯೋದು ಹೆಂಗೆ ಹೇಳೋದನ್ನ ಅಂತ ತೀರ್ಮಾನ ಮಾಡಿಬಿಟ್ಟಿದ್ದಾರೆ. ಕೆಲವರಂತೂ ದುರಾಸೆ ಗಿರಾಕಿಗಳು ಖಾಸಗಿನಲ್ಲಿ, ಕೆಲವರು ಓಕೆ ಜೆನ್ಯೂನ್ ಆಗಿರ್ತಾರೆ. ಕೆಲವೇ ತಿಂಗಳಲ್ಲಿ ವಿಧಾನಸಭಾ ಚುನಾವಣೆ ಆಗತ್ತೆ ಕೇರಳದಲ್ಲಿ. ಈಗ ಅದಕ್ಕೆ ಅಲ್ಲಿ ಜಮಾತೆ ಇಸ್ಲಾಮಿ ಪಕ್ಷದವನ್ನ ಕಾಂಗ್ರೆಸ್ನವರು ಸಪೋರ್ಟ್ ಕೇಳಿದಾರಂತೆ. ಏನಕ್ಕೆ? ಯಾಕೆಂದರೆ ಸಾಬ್ರ ಓಟು ಮುಸ್ಲಿಮ್ಸ್ ಓಟು ಇದಾಗ್ಬಿಡುತ್ತೆ ಅಂತ, ಸ್ಪ್ಲಿಟ್ ಆಗ್ಬಿಡುತ್ತೆ ಅಂತ. ಸರಿ, ಅವರು ಶರಿಯಾತ್ ಬೇಕಂತೆ ಅವ್ರಿಗೆ ಅಂತ ಕೆಲವರು ವಾದ. ಅದರಲ್ಲಿ ಎಲ್ಲರದ್ದು ಅಲ್ಲದೆ ಇರ್ಬೋದು. ಅದಕ್ಕೆ BJP ಹೇಳ್ತಿರೋದು ಅದು ಬಂದರೆ ಶರಿಯಾ ಕಾನೂನು ಬರುತ್ತೆ ಇಲ್ಲಿ ಅಂತ ಅವ್ರದ್ದು ವಾದ. ಇವರು ಇಲ್ಲ, ಅವರು ಅದನ್ನು ಧರ್ಮ ಆಧಾರಿತ ರಾಷ್ಟ್ರನ ಪ್ರತಿಪಾದಿಸೋದಿಲ್ಲ ಅಂತ ಹೇಳಿಬಿಟ್ಟಿದ್ದಾರೆ ಅಂತ ಇವರು ಹೋಗ್ಬಿಡ್ತಾರಂತೆ. ಈಗ ಅವ್ರು ಹೇಳಿಬಿಟ್ಟು ಆಮೇಲೆ ಹಿಂದ್ಗಡೆಯಿಂದ ಚಡಿ ಏಟು ಕೊಟ್ಟು ಮಾಡ್ತಾರೆ. ಆಮೇಲೆ ಬ್ರಿಟಿಷರು ಒಳಗೆ ಬಂದಿದ್ದು ಹಾಗೇನೆ, ಏನೋ ಬದುಕತೀವಿ ವ್ಯಾಪಾರ ಮಾಡ್ಕೊಂಡು ಅಂತ ಹಾಗೆ ಬಂದಿದ್ದು ಅವರು. ಇವರು ಅದೇ ಆಗೋದು. ಆಮೇಲೆ ಕಾಂಗ್ರೆಸ್ನವರು ಲಬ ಬಡ್ಕೊಂಡು ಓಡ್ಬೇಕು ನೀವು. ಸ್ಟಿಲ್ ಒಂದು ವೇಳೆ ಅವ್ರು ಹಂಗೆ ಮಾಡ್ತಿದ್ದಾರೆ ಜಮಾತ್ ಅಂದಾಗ, ಕ್ರಿಶ್ಚಿಯನ್ಸ್ ದೇ ಶುಡ್ ಟೇಕ್ ಎ ಕಾಲ್ ಅಲ್ವಾ ಕೇರಳಲ್ಲಿ. ಯಾಕಂದರೆ ಅವ್ರು ತಾನೇ ಲವ್ ಜಿಹಾದೆಲ್ಲ ಚರ್ಚ್ಗಳೆಲ್ಲ ಮಾತಾಡಿದ್ದು. ಅವರು ಸಪೋರ್ಟ್ ಮಾಡಬೇಕು. ಯಾರೋ BJPಗೋ ಯಾರಿಗೋ ಸಪೋರ್ಟ್ ಮಾಡಬೇಕು. ಅವ್ರ ಕಾಲ್ ತಗೋಬೇಕು. ಎಸ್. ದೆಹಲಿಯಲ್ಲಿ 10 ಶಾಲೆಗಳಿಗೆ ಇಮೇಲ್ ಮೂಲಕ ಬಾಂಬ್ ಬೆದರಿಕೆ ಬಂದಿದೆ. ದೆಹಲಿ ಖಲಿಸ್ತಾನ ಆಗಲಿದೆ. ಅಫ್ಜಲ್ ಗುರುವಿನ ನೆನಪಿಗಾಗಿ ಶಾಲೆಗಳಲ್ಲಿ ಫೆಬ್ರವರಿ 13ರಂದು ಮಧ್ಯಾಹ್ನ 1 ಗಂಟೆ 11 ನಿಮಿಷಕ್ಕೆ ಸಂಸತ್ತಿನಲ್ಲಿ ಸ್ಫೋಟ ನಡೆಸಲಾಗುವುದು. ಬುರುಡೆಗಳು ಬಿಡ್ರಿ ರೀ, ಇದೆಲ್ಲ ಹಾಕಿದ್ದಾನೆ ಅಂದಮೇಲೆ ಬುರುಡೆನೇ ಅವನು. 1 ನಿಮಿಷ 11 ನಿಮಿಷ 1 ಗಂಟೆ, ಯಾಕೆ 12ನೇ ಸೆಕೆಂಡ್ ಬೇಡವಾ? ಅದು ಯಾವ ಬುರುಡೆಗಳು ಹೇಳಕೊಂಬಂದು
ನಮ್ಮಲ್ಲಿ ಇಂಥ ಕಿತಾಪತಿ ಮತ್ತು ಕಿರೀಕ ಗಿರಾಕಿಗಳ ಕಾಲು ಮುರಿತಿಲ್ಲ ನಾವು. ಎಲ್ಲದರಲ್ಲೂ ನಮ್ಮಂಥ ಸಾಫ್ಟ್ ದೇಶ ಇನ್ನೊಂದಿಲ್ಲ. ಸುಮ್ಮನೆ ಮೋದಿ ಹಿಂಗಂತಾರಷ್ಟೇ, ಹಿಂಗಂತಾರಷ್ಟೇ, ಅದು ಏನಿಲ್ಲ. ಇದರಂಥ ಸಾಫ್ಟ್ ದೇಶ ಇನ್ನೊಂದಿಲ್ಲ. ಈ ಥರದ ಕಿರೀಕಗಳು, ಆ್ಯಂಟಿ ನ್ಯಾಷನಲ್ಗಳು ಕಾಲು ಮುರಿತಾ ಇರಬೇಕು, ಮರ್ಯಾದಿಂದ ದಾರಿಗೆ ಬರ್ತಾರೆ, ಉತ್ತರ ಕೊಡದೆ ಮುರಿತಾ ಇರಬೇಕಷ್ಟೆ ಹಂಗೆ ಮಾಡೋರಿಗೆ. ಪಂಜಾಬ್ನ ಕಾನೂನು ಕಾಲೇಜಿನಲ್ಲಿ ವಿದ್ಯಾರ್ಥಿಯೊಬ್ಬಳನ್ನು ಒಂದು ಹುಡುಗ ಗುಂಡಿಟ್ಟು ಕ್ಲಾಸಲ್ಲಿ ಒಳಕ್ಕೆ ಬಂದು ಹೊಡೆದಿದ್ದಾನೆ. ಅವನ ಹೆಸರು, ಆಕೆ ಹೆಸರು ಸಂದೀಪ್ ಕೌರ್, ಅವನ ಹೆಸರು ಪ್ರಿನ್ಸ್ ರಾಜ್ ಅಂತೆ. ಆಮೇಲೆ ಅವನು ಶೂಟ್ ಮಾಡ್ಕೊಂಡು ಸತ್ತಿದ್ದಾನೆ. ಪೊಲೀಸ್ನವ್ರಿಗೇನೋ ಹೇಳಿದಾರೆ, ಘಟನೆ ಕಾರಣ ಗೊತ್ತಿಲ್ಲ ಅಂತಿದ್ದಾರೆ ಪೊಲೀಸ್ನವರು. ಇಲ್ಲ, ಬರ್ತಾ ಇರೋ ಪ್ರಾಥಮಿಕ ಮಾಹಿತಿ ಪ್ರಕಾರ ಒನ್ ಸೈಡೆಡ್ ಲವ್ ಅದು, ಒನ್ ಸೈಡ್. ಅವಳಿಗೇನು ಗೊತ್ತೇ ಇಲ್ಲ ಪಾಪ. ಇವನು ಮಾಡ್ಕೊಂಡು ಇವನು ಇದು ಮಾಡಿದ್ದಾನೆ, ಸಾಯಿಸಿ ಸತ್ತಿದ್ದಾನೆ. ಈ ದೇಶದಲ್ಲಿ ಏನು ಬೇಕಾದ್ರೂ ಆಗ್ಬೋದು. ನಿನ್ನೆ ಮೊನ್ನೆ ನ್ಯೂಸ್ ನೋಡಲಿಲ್ವೇ, ಅವನು ಯಾವನೋ ಲವ್ವರು ಪ್ರಿಯಕರ ಕೇಳ್ದ ಅಂದ್ಬಿಟ್ಟು ತಾಯಿದು ಆಂಟಿದೋ ಯಾರ್ದು ಚಿತ್ರಗಳನ್ನೆಲ್ಲ ಯಾರ್ದ ಚಿತ್ರಗಳನ್ನೆಲ್ಲ ತೆಗೆದು ಅವನಿಗೆ ಕಳಿಸಿದಂತೆ. ಅವಳನ್ನು ಮಾತ್ರ ನಿಜವಾಗ್ಲೂ ಹೇಳ್ತೀನಿ, ದುಡ್ಡುಗೋಸ್ಕರ ಬದುಕಕ್ಕೆ ಬಿಡಬಾರ್ದು ಅವಳನ್ನು. ಅವಳಂತಹ ಮಾಡಿದರೆ ಅವಳಂಥ ರಾಕ್ಷಸಿ ಇನ್ನೊಬ್ಳಿಲ್ಲ. ಅವಳು ಬದುಕಕ್ಕೆ ಯೋಗ್ಯಳಲ್ಲ ಅವಳು. ಎಸ್